ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸದ್ಯ ಗಿರಿ ಆರೋಗ್ಯದ ವಿಚಾರ ನನಗೆ ಮುಂಚಿತವಾಗೇ ಗೊತ್ತಾಯ್ತು. ಸ್ವಲ್ಪ ತಡ ಆಗ್ಬಿಟ್ಟಿದ್ರೆ ಏನಾಗ್ತಾ ಇತ್ತೋ ಏನೋ. ಶಿವಪ್ರಸಾದ್, ಸಮಸ್ಯೆ ಮತ್ತೆ ಅನಾರೋಗ್ಯನ ಚಿಗುರಲ್ಲೇ ಗುಣಪಡಿಸ್ಬೇಕು. ಅದು ಬೆಳೆದ್ ನಿಂತ್ರೆ ಬಗ್ಗಿಸುವುದು ತುಂಬಾ ಕಷ್ಟ. ಕರೆಕ್ಟಾಗಿ ಹೇಳಿದೆ ಭಗವಂತ. ಆದ್ರೆ ಇವಳು ಗೊತ್ತಾಗ್ಬೇಕಲ್ಲ, ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸಲ್ಲೇ ಸರಿ ಮಾಡ್ಕೊಳ್ತೀನಿ ಅನ್ನೋ ಹೋಮ್ ಡಾಕ್ಟ್ರು. ಅದೆಲ್ಲ ಆಗುತ್ತಾ? ಆಗುತ್ತೆ. ಮನೆ ಮದ್ದುಗಳು ಗಿಡಮೂಲಿಕೆಗಳಿಂದ ಹಲವಾರು ರೋಗ ರುಜಿನಗಳು ವಾಸಿಯಾಗಿದೆ. ಕೆಮ್ಮು ನಿವಾರಣೆಗೆ ತುಳಸಿ ಬಳಸಿ ಅಂತಾರೆ, ನಿಜ. ಆದರೆ ಈ ಕಾಲದಲ್ಲಿ ಸಿಗುವಂತ ತುಳಸಿ ಎಷ್ಟು ಪರಿಶುದ್ಧವಾಗಿರುತ್ತೆ. ಕಾಲ ಬದಲಾಗಿದೆ ಶಿವಪ್ರಸಾದ್. ಶತಾಯುಷಿ ಅನ್ನೋ ಮಾತೇ ವಿರಳ. 100 ವರ್ಷ ದಾಟಿದವರು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. 100 ವರ್ಷದ ಹತ್ರದಲ್ಲಿರೋರ್ನು ನೋಡೋದು ಕಷ್ಟ. ಮನುಷ್ಯನ ಆಯಸ್ಸು 60ರಿಂದ 70ಕ್ಕೆ ಬಂದು ನಿಂತಿದೆ. ಅದರ ಆಧಾರದ ಮೇಲೆ ಹೇಳೋದಾದ್ರೆ ನಿನ್ನ ಜೀವನದ ಅರ್ಧ ಆಯಸ್ಸು ಮುಗ್ದು ವೃದ್ಧಾಪ್ಯದ ದಾರಿಯಲ್ಲಿದೆಯಾ? ಭಗವಂತ, ಏನು ಹೀಗೆ ಎದುರಿಸ್ತಾ ಇದೆಯಾ? ನಾನಿನ್ನು ನನ್ನ ಮಕ್ಕಳ ಭವಿಷ್ಯನ ಸೆಟಲ್ ಮಾಡಬೇಕು. ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋದನ್ನ ನೋಡಬೇಕು. ಮನುಷ್ಯನ ಕನಸುಗಳು ಹಿರಿದಾಗುತ್ತಿದೆ, ಆಯಸ್ಸು ಕಿರಿದಾಗುತ್ತಿದೆ. ಬದಲಾಗ್ತಿರೋ ಹವಾಮಾನ, ಮಾಲಿನ್ಯ, ಹೈಬ್ರಿಡ್ ಆಹಾರಗಳು, ರಾಸಾಯನಿಕ ಬಳಸಿದ ಪದಾರ್ಥಗಳು, ಫಾಸ್ಟ್ ಫುಡ್, ಈ ಪ್ರಪಂಚದಲ್ಲಿ ಎಲ್ಲವೂ ವೇಗ. ಹುಟ್ಟು ವೇಗ, ಸಾವು ವೇಗ. ಹೌದು ಭಗವಂತ. ಮುಂಚೆ ಎಲ್ಲ ಸಿಸೇರಿಯನ್ ಆದ್ರೆ ಅಯ್ಯೋ ಪಾಪ ಅನ್ನೋರು. ಈಗ ನಾರ್ಮಲ್ ಆದ್ರೇನೆ ಅಯ್ಯಯ್ಯೋ ಪಾಪ ಅಂತಿದ್ದಾರೆ. ಮುಂಚೆ 9 ತಿಂಗಳಾದ್ಮೇಲೆ ಯಾವ ಟೈಮಲ್ಲಿ ಬೇಕಾದರೂ ಹೆರಿಗೆ ಆಗ್ಬೋದು ಅಂತ ನಾವು ಕಾಯ್ತಾ ಇದ್ವಿ. ನಾನೇ ಪ್ರಣಿ ಹೆರಿಗೆ ಟೈಮಲ್ಲಿ ಆಫೀಸ್ಗೆ 1 ವಾರ ರಜಾ ಹಾಕಿ ಕಾಯ್ತಾ ಕೂತಿದ್ದೆ. ಆದರೆ ಈಗ ಡಾಕ್ಟ್ರಿಗೆ ಪೇರೆಂಟ್ಸು ಮುಂಚಿತವಾಗಿ ಹೇಳ್ಬಿಡ್ತಾರೆ, ಇಂಥ ಟೈಮಲ್ಲಿ, ಇಂಥ ನಿಮಿಷದಲ್ಲಿ, ಇಂಥ ಸೆಕೆಂಡಲ್ಲೇ ಹೆರಿಗೆ ಆಗಬೇಕು ಅಂತ. ಮುಂಚೆ ಮನೇಲಿ ಹುಟ್ಟಿ ಮನೇಲಿ ಸಾಯ್ತಾ ಇದ್ವಿ. ಈಗ ಆಸ್ಪತ್ರೆಯಲ್ಲಿ ಹುಟ್ಟಿ ಆಸ್ಪತ್ರೆಯಲ್ಲೇ ಸಾಯ್ತಾ ಇದ್ದೀವಿ. ಅವಾಗೆಲ್ಲ ನಮಗೆ 1-2 ಲಸಿಕೆ ಹಾಕಿ ಬೀದಿಗೆ ಬಿಡೋರು. ನಾವು ಕಲ್ಲು ಮಣ್ಣಲ್ಲೆಲ್ಲ ಆಟ ಆಡಿ ಆರೋಗ್ಯವಾಗಿರ್ತಾ ಇದ್ವಿ. ಈಗ 150 ಲಸಿಕೆ, ಆಸ್ಪತ್ರೆ ತುಂಬ ಜನಸಂಖ್ಯೆ. ಯಾಕೆ ಅಂತಾನೆ ಗೊತ್ತಿಲ್ಲ. ವೇಗವಾದ ಜೀವನ ಶೈಲಿ, ಮಾನಸಿಕ ಒತ್ತಡ, ಅತಿಯಾಗಿ ಕೆಲಸ ಮಾಡುವುದು, ನಿದ್ದೆಗೆಡುವುದು, ರಾಸಾಯನಿಕ ಯುಕ್ತ ಪದಾರ್ಥಗಳ ಸೇವನೆ, ವ್ಯಾಯಾಮ, ಯೋಗ, ದೈಹಿಕ ಚಟುವಟಿಕೆ ಇಲ್ಲದಿರುವುದು, ವಿಷಯುಕ್ತ ಗಾಳಿಯ ಸೇವನೆ, ಇವೆಲ್ಲವೂ ಕೂಡ ಮನುಷ್ಯನ ಆರೋಗ್ಯ ಹಾಗೂ ಆಯುಸ್ಸಿನ ಕುಂಠಿತಕ್ಕೆ ನೇರವಾಗಿ ಪರಿಣಾಮಕಾರಿ. ಕಾಲಕ್ಕೆ ತಕ್ಕ ಹಾಗೆ ಮನುಷ್ಯನಿಗೆ ಬರೋ ಕಾಯಿಲೆಗಳೂ ಬದಲಾಗ್ತಾ ಇದೆ. ಮನುಷ್ಯನ ದೇಹ ಗುಳಿಗೆಗಳಿಗೆ ಒಗ್ಗಿ ಹೋಗಿದೆ. ಅಮ್ಮ ದೃಷ್ಟಿ ತೆಗೆದು ತನ್ನ ಸೆರಗಲ್ಲಿ 3 ಬಾರಿ ನಿವಾಳಿಸಿದರೆ ಸಾಕು, ಎಲ್ಲವೂ ಸರಿ ಹೋಗುತ್ತಿತ್ತು. ಆದರೆ ಈಗ ಅಯ್ಯೋ ಭಗವಂತ, ಈಗ ಲೇಡೀಸು ಸ್ಯಾರಿ ಎಲ್ಲಿ ಉಟ್ಕೊಳ್ತಾರೆ? ನೈಟಿ, ಅದ್ರ ಮೇಲೆ ಒಂದು ಟವಲ್. ಸ್ಯಾರಿ ಉಟ್ಕೊಂಡ್ರು ಅಂಥವ್ರಿಗೆ ದೃಷ್ಟಿ ತೆಗಿಯಕ್ಕೆ ಬರಲ್ಲ. ಏನು ಕರ್ಮನೋ ಏನು. ಆರೋಗ್ಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಸ್ವಯಾರ್ಜಿತ ಆಸ್ತಿ. ಅದನ್ನು ಬೆಳೆಸದಿದ್ದರೂ ಉಳಿಸಿಕೊಳ್ಳಿ. ರೋಗ ಉಲ್ಬಣಿಸಿದರೆ ಅದರಿಂದ ನಷ್ಟ ನಿಮಗಿಂತ ಹೆಚ್ಚು ನಿಮ್ಮನ್ನು ನಂಬಿಕೊಂಡವರಿಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.